ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಮನೆಯ ಸ್ಪೆಷಲ್ ಊಟ ಅಂತ ಅನ್ಬೋದು. ಇವತ್ತು ಚಿಕನ್ ಮಾಡ್ತಾಯಿದ್ದೀವಿ. ಅದು ಏನು ಚಿಕನ್ ಅಪ್ಪ ಅಂತಂದರೆ ಲಾಹೋರಿ ಚಿಕನ್ ಮಾಡೋದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡದೆ ಚಿಕನ್ ಲಾಹೋರಿ ಮಾಡೋದನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದೇ ಥರ ನಿಮ್ಗೆ ಹೊಸ ಹೊಸ ರೆಸಿಪಿಗಳು ತೋರಿಸ್ತಾ ಇರ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಈಗ ಚಿಕನ್ ಲಾಹೋರಿ ಮಾಡೋದನ್ನು ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ನಾವು ಈಗ ಇವತ್ತಿನ ಸ್ಪೆಷಲ್ಲು ಚಿಕನ್ ಲಾಹೋರಿ ಮಾಡಬೇಕಂತ ನೋಡಿ. ಚಿಕನ್ ನಾವು 1.5 kg ತೊಗೊಂಡಿದ್ದೀವಿ. ಸೊ ಈಗ ಇದಕ್ಕೆ ಫಸ್ಟ್ ನಾವು ಚಿಕನ್ನು ಮಸಾಲೆ ಎಲ್ಲ ರೆಡಿ ಮಾಡೋಕ್ಕಿಂತ ಫಸ್ಟು ಇದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಉಪ್ಪು ಹಾಕೋಣ. ಬನ್ನಿ ಫ್ರೆಂಡ್ಸ್. ಸೊ ಇದನ್ನು ಈ ಥರ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಫ್ರೆಂಡ್ಸ್. ಈ ಥರ ಅದು ನೀಟಾಗಿ ಚಿಕನ್ ಅಬ್ಸರ್ವ್ ಮಾಡುತ್ತೆ ಸಾಲ್ಟನ್ನು. ಸೊ ಇದು ಒಂಥರ ಡಿಫ್ರೆಂಟ್ ಇದೆ ಫ್ರೆಂಡ್ಸ್. ಒಂದು ಸತಿ ಖಂಡಿತ ನೀವು ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಸೊ ಈ ಥರ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಫ್ರೆಂಡ್ಸ್ ಅದಕ್ಕೆ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿದ್ದೀವಿ, ಇದಕ್ಕೆ ಒಂದು ಪ್ಲೇಟು ಮುಚ್ಚಿಬಿಡೋಣ ಫ್ರೆಂಡ್ಸ್. ಈಗ ನೆಕ್ಸ್ಟ್ ನಾವು ಮಸಾಲೆಗಳು ರೆಡಿ ಮಾಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಚಿಕನ್ ಲಾಹೋರಿ ಈಗ ಒಲಿ ಹಚ್ಚಿದ್ದೀವಿ, ಅದರ ಮೇಲೆ ಪ್ಯಾನ್ ಇಟ್ಟಿದ್ದೀವಿ ಫ್ರೆಂಡ್ಸ್. ಪ್ಯಾನ್ ಸ್ವಲ್ಪ ಕಾಯಬೇಕು. ನೋಡಿ ಫ್ರೆಂಡ್ಸ್, ಈಗ ಪ್ಯಾನ್ ಬಿಸಿಯಾಗಿದೆ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಪಲಾವ್ ಮಸಾಲಗಳು ಹಾಕೋಣ. ನೋಡಿ ಫ್ರೆಂಡ್ಸ್, ಇದನ್ನು ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಈಗ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ, ಆದಮೇಲೆ ಶುಂಠಿ, ಆದಮೇಲೆ ಒಂದು 5-6 ಹಸಿಮೆಣಸಿನಕಾಯಿ ಹಾಕ್ತೀವಿ. ಸೊ ಫ್ರೆಂಡ್ಸ್, ಇದು ಲಾಹೋರಿ ಚಿಕನ್. ಸೊ ನಮ್ಮ ಮನೆ ಶೈಲಿಯಲ್ಲಿ ಲಾಸ್ಟಿಗೆ ಟೊಮೆಟೊ ಬರ್ತದೆ ಫ್ರೆಂಡ್ಸ್. ಇದು ಒಂದು 5 ಟೊಮೆಟೊ, 5ರಿಂದ 6 ಟೊಮೆಟೊ ಹಾಕ್ಕೊಂಡಿದ್ದು. ಸೊ ನಾವೀಗ ಮಾಡ್ತಿರೋದು ಲಾಹೋರಿ ಚಿಕನ್ನು ಬಂದ್ಬಿಟ್ಟು 1.5 kg ಇಷ್ಟು ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇದನ್ನು ಈ ಥರ ಚೆನ್ನಾಗಿ ಹುರ್ಕೊಂಡು, ಇದು ಮಸಾಲೆ ಥರ ಇದು ನಾವು ಮಿಕ್ಸಿದ್ದು ರುಬ್ಕೋಬೇಕು ಫ್ರೆಂಡ್ಸ್. ಇದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ಈಗ ಟೊಮೆಟೊನು ಸಾಫ್ಟ್ ಆಗಬೇಕು, ಅದಕ್ಕೆ 1-2 ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಸೊ ಇದು ಚೆನ್ನಾಗಿ ಸಾಫ್ಟ್ ಆಗಿರ್ಬೇಕು ಫ್ರೆಂಡ್ಸ್ ಇದು. ಸೊ ಅದರಿಂದ ನಾವು ಒಂದು 1/2 ಸ್ಪೂನು ಉಪ್ಪನ್ನು ಫ್ರೆಂಡ್ಸ್ ನೋಡಿ, ಈಗ ಪಲಾವ್ ಮಸಾಲ ಮತ್ತು ಟೊಮೆಟೊ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ ನೋಡಿ ನೀಟಾಗಿ ಸ್ಮಾಶ್ ಆಗಿದೆ. ಸೊ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನಾವು ಮಿಕ್ಸಿಯಲ್ಲಿ ರುಬ್ಸೋಣ ಫ್ರೆಂಡ್ಸ್. ಮಸಾಲೆ ರೆಡಿ ಮಾಡೋಣ. ರೆಡಿ ಮಾಡ್ಕೊತಾರೋಣ. ಬನ್ನಿ ಫ್ರೆಂಡ್ಸ್, ಈಗ ಸ್ಟವ್ ಹಚ್ಚೋಣ ಮತ್ತು ಈಗ ಚಿಕನ್ ಪ್ರಿಪ್ರೇಷನ್ ರೆಡಿ ಮಾಡೋಣ. ಒಂದು ಪಾತ್ರೆ ಇಡೋಣ. ಪಾತ್ರೆಯಲ್ಲಿ ಈಗ ಆಲ್ರೆಡಿ ಎಣ್ಣೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಎಣ್ಣೆ ನೀಟಾಗಿ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾಯ್ತಾ ಇದೆ. ಈರುಳ್ಳಿ ಆ್ಯಡ್ ಮಾಡೋಣ ಫ್ರೆಂಡ್ಸ್. ಈರುಳ್ಳಿನ ನೋಡಿ ಫ್ರೆಂಡ್ಸ್, 1.5 kgಗೆ 6 ಈರುಳ್ಳಿ, ದೊಡ್ಡ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು ಫ್ರೆಂಡ್ಸ್. ಪೂರ್ತಿಯಾಗಿ ಗೋಲ್ಡ್ ಕಲರ್ ಬರಬೇಕು, ಅಷ್ಟುವರೆಗೆ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ಈರುಳ್ಳಿ ನೀಟಾಗಿ ಬ್ರೌನ್ ಕಲರ್ ಈ ಥರ ಮಾಡ್ಕೋಬೇಕು. ಈಗ ಚಿಕನ್ ಹಾಕೋಣ ಫ್ರೆಂಡ್ಸ್. ಇದು 1.5 kg ಫ್ರೆಂಡ್ಸ್ ಚಿಕನ್. ಸೊ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಫ್ರೈ ಆಗಿದೆ. ಸೊ ಕೆಳಗಡೆ ಸ್ವಲ್ಪ ತಳ ಒತ್ತಿದ್ರೂ ಪರವಾಗಿಲ್ಲ, ನೀಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೆಂಡ್ಸ್. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ಒಂದೊಂದು ಮಸಾಲೆ ಐಟಮ್ ಹಾಕೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಅರಿಶಿನ ಪುಡಿ, ಆಮೇಲೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ನೋಡಿಕೊಂಡು ಖಾರ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್. ಸೊ ಯಾಕೆಂದರೆ ನಾವು ಮೊದಲಿಗೆ ಬೆಳ್ಳುಳ್ಳಿ, ಶುಂಠಿ ಎಲ್ಲ ಹಾಕಿರ್ತೀವಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೆ ನೋಡ್ಕೊಂಬಿಟ್ಟು ಹಾಕ್ಕೋಬೇಕು ಫ್ರೆಂಡ್ಸ್. ಖಾರ ನಮಗೆ ಎಷ್ಟು ಬೇಕೋ ಹಾಕ್ಕೋಬೇಕು ನಾವು. ಆಮೇಲೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಚಿಕನ್ ಮಸಾಲ ಹಾಕೋಣ ಫ್ರೆಂಡ್ಸ್. ಈಗ ಚಿಕನ್ ಮಸಾಲ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಷ್ಟು ನೀಟಾಗಿ ಬಂದಿದೆ ಲಾಹೋರಿ ಫ್ರೆಂಡ್ಸ್. ಇದು ತುಂಬ ಡಿಫ್ರೆಂಟ್ ಅಂದರೆ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಆಲ್ರೆಡಿ ಎಣ್ಣೆ ಬಿಡ್ತಾ ಇದೆ. ಆಮೇಲೆ ಫ್ರೆಂಡ್ಸ್, ಇದನ್ನು ನೀವು ಮಾಡಿದರೆ ಮಕ್ಕಳು ಬಹಳ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸೊ ಈಗ ನೀಟಾಗಿ ಇದು ಬೆಂದಿದೆಯಲ್ಲ, ಸೊ ಇದಕ್ಕೆ ನಾವು ಮಸಾಲೆ ಏನು ಮೊದಲಿಗೆ ಹುರ್ಕೊಂಡಿದ್ದೀವಲ್ಲ, ಸೊ ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈಗ ವಾವ್, ಎಷ್ಟು ಘಮ ಅಂತ ಇದೆ ಅಂದರೆ ತುಂಬ ಸಖತ್ತಾಗಿದೆ ಫ್ರೆಂಡ್ಸ್. ಈಗ ಇದು ಆಯಿತು. ಈಗ ಫೈನಲ್ ಟಚ್ಚಲ್ಲಿ ಈಗ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಈಗ ನಮಗೆ ನೀರು ಎಷ್ಟು ಬೇಕಷ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಕುಚ್ಕೊಂಡ್ರೆ ನೆಕ್ಸ್ಟ್ ಸರ್ವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫೈನಲ್ ಆಗಿ ಈ ಥರ ಚಿಕನ್ ಚೆನ್ನಾಗಿ ಬೆಂದಿದೆ. ಇದು ಹೆಂಗೆ ಗೊತ್ತಾಗತ್ತೆ ಅಂತ ಹೇಳ್ತೀರಾ ನೋಡಿ, ಮೇಲೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಸೊ ಇದು ಫೈನಲ್ ಆಗಿ ಬಂದಿದೆ ಅಂತ ಅರ್ಥ. ಈಗ ಅದಕ್ಕೆ ನಾವೇನು ಮಾಡಬೇಕು, ಗರಂ ಮಸಾಲ ಫ್ರೆಂಡ್ಸ್. ಸೊ ಗರಂ ಮಸಾಲ, ಆಮೇಲೆ ಒಂದು ರೌಂಡ್ ತಿರ್ಸ್ಬಿಟ್ಟು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಡೋಣ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಹಾಕಿದೆ ಅಂದರೆ ಮುಗೀತು. ಈಗ ಈ ಚಿಕನ್ ಲಾಹೋರಿ ಇನ್ನೂ 1 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಸರ್ವ್ ಮಾಡಿ ತೋರಿಸ್ತೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್.